ಕಾಡಿನ ಸುರಕ್ಷಿತ ಸ್ಥಳವೊಂದರಲ್ಲಿ ಹವಿ ಮತ್ತು ವಿನಿ ಟೆಂಟ್ ಹಾಕಿದರು. ಸಾಮಾನ್ಯವಾಗಿ ಕಾಡೆಂದರೆ ಕ್ರಿಮಿ ಕೀಟಗಳಿರುವ ತಾಣ. ಹಾವು ಹಲ್ಲಿಗಳು ಸಹಜವಾಗಿ ಇದ್ದೇ ಇರುತ್ತವೆ ಎಂದು ತಿಳಿದಿದ್ದ ಹವಿಯು ರಾತ್ರಿ ಮಲಗಲು ಸ್ಲೀಪಿಂಗ್ ಬ್ಯಾಗನ್ನು ತಂದುಕೊಂಡಿದ್ದ. ಆದರೆ ವಿನಿಗೆ ಇದಾವುದರ ಪರಿಚಯವೂ ಇರಲಿಲ್ಲ. ಹವಿಯ ಮಾವ ವಿದೇಶಕ್ಕೆ ಹೋಗಿದ್ದಾಗ ಅಲ್ಲಿ ವಿಶೇಷವಾಗಿ ಸ್ಲೀಪಿಂಗ್ ಬ್ಯಾಗ್ ತಂದುಕೊಟ್ಟಿದ್ದರು. ಅದರೊಳಗೆ ಲಾಕ್ ಮಾಡಿಕೊಂಡು ಮಲಗಿದರೆ ಆನೆಯೇ ಬಂದು ತುಳಿದರೂ ಏನೂ ಆಗದಂತೆ ಬಲವಾದ ಕಂಬಿಗಳ ಎಮರ್ಜೆನ್ಸಿ ಚೇಂಬರ್ ಓಪನ್ ಆಗುತ್ತಿತ್ತು. ಅದೆಲ್ಲ ಬಿಡಿ ಬಿಡಿಯಾಗಿ ಕೊಟ್ಟಿದ್ದರು. ಬ್ಯಾಗ್ ಬಳಸುವ ಮುನ್ನ ಸೆಟ್ ಮಾಡಬೇಕಿತ್ತು. ಕಾಡಿನಲ್ಲಿ ಸಹಜವಾಗಿ ನೀರು ಹರಿಯುವ ದಿಕ್ಕಿನ ವಿರುದ್ಧ ದಿಕ್ಕಿನಲ್ಲಿ ಪ್ರಾಣಿಗಳು ಹೆಚ್ಚಾಗಿ ಇರುತ್ತಿದ್ದವು. ಹುಲಿ, ಸಿಂಹ, ಚಿರತೆ ಇತ್ಯಾದಿ ಪ್ರಾಣಿಗಳು ಒಂದು ಬೌಂಡರಿಯನ್ನು ನಿರ್ಮಿಸಿಕೊಂಡು ಸದಾ ಅಲ್ಲಿ ಪಹರೆ ಮಾಡುತ್ತಿರುತ್ತವೆ. ಈ ಎಲ್ಲದರ ಬಗ್ಗೆ ಹವಿಗೆ ಚೆನ್ನಾಗಿ ತಿಳಿದಿತ್ತು. ಮಾರನಕೋಟೆಯ ಹೃದಯ ಭಾಗಕ್ಕೆ ಹೋಗದಿದ್ದರೂ ಸರಹದ್ದಿನಲ್ಲಿಯೇ ಚಿರತೆಗಳಿರುವ ಬಗ್ಗೆ ಹವಿಗೆ ಸೂಕ್ಷ್ಮವಾಗಿ ಗೊತ್ತಾಯಿತು. ಸೂರ್ಯನು ಪ್ರಖರವಾಗಿದ್ದರೂ ಕಾಡಿನ ಮರಗಳ ನಡುವೆ ಕಿರಣಗಳು ಧರೆಯನ್ನು ಸ್ಪರ್ಶಿಸಲು ತಡವಾಗುತ್ತಿತ್ತು. ಏ ವಿನಿ, ಟೈಮ್ ಆಗಲೇ ಹತ್ತತ್ರ 11 ಆಗ್ತಾ ಬಂತು. ಬಾ, ಎನರ್ಜಿ ಡ್ರಿಂಕ್ ಕುಡಿ. ಆಮೇಲೆ ಏನಾದರೂ ಹೆಲ್ದಿ ಫುಡ್ ಕೊಡ್ತೀನಿ, ತಿನ್ನುವಂತೆ. ಬರ್ತಾ ಸ್ನಾನ ಮಾಡ್ಕೊಂಡು ಬಂದ್ಯೋ ಹೇಗೆ? ಈ ಕಾಡಿನಲ್ಲಿ ಸ್ನಾನ ಮಾಡಲು ಆಗಲ್ಲ. ನನ್ನ ವಾಟರ್ ಬಾಟ್ಲು ತಗೊಂಡು ಮುಖ ತೊಳ್ಕೊ ಹೇಳಿದನು ಹವಿಷ್. ಹವಿ, ನಾನು ನೂಡಲ್ಸ್ ತಂದಿದ್ದೀನಿ ಕಣೋ, ಅದನ್ನೇ ತಿನ್ನೋಣ, ಹೊಟ್ಟೆ ತುಂಬುತ್ತೆ. ಆಮೇಲೆ ಮಧ್ಯಾಹ್ನ ಬೇಕಿದ್ರೆ ಬೇರೆ ಏನಾದರೂ ಮಾಡ್ಕೊಂಡು ತಿಂದರೆ ಆಯಿತು. ಇಲ್ಲಿ ಯಾವುದು ಕಾಡು ಪ್ರಾಣಿಗಳಿಲ್ಲ ತಾನೇ? ನೂಡಲ್ಸ್ ಮಾಡೋ ವಾಸನೆಗೆ ಹತ್ತಿರ ಬಂದರೆ ಏನು ಮಾಡೋದು? ಸರಿಯಾಗಿ ನೋಡಿದ್ಯಾ? ಗನ್ ಏನಾದರೂ ಇದೆಯಾ ನಿನ್ನ ಹತ್ರ? ಪ್ರಶ್ನಿಸಿದಳು ವಿನಿಷಾ. ಗನ್ನ? ಫಾರೆಸ್ಟ್ ಗಾರ್ಡ್ಗಳ ಕೈಗೆ ಸಿಕ್ಕರೆ ತಿನ್ನೋಕೆ ಬನ್ ಕೂಡ ಕೊಡಲ್ಲ. ನೀನು ಮಾಡೋ ನೂಡಲ್ಸ್ನ ನಿಮ್ಮ ಹಾಸ್ಟೆಲ್ ಮುಂದಿರೋ ಆ ನಾಯಿ ಮರಿನೇ ತಿನ್ನಲ್ಲ. ಇನ್ನು ಕಾಡಲ್ಲಿ ಯಾವ ಪ್ರಾಣಿ ತಾನೇ ತಿನ್ನುತ್ತೆ? ಒಂದಷ್ಟು ಪಟಾಕಿ ತಂದಿದ್ದೀನಿ. ತೀರಾ ವಿಪತ್ತಿನ ಸಮಯದಲ್ಲಿ ಪಟಾಕಿ ಹೊಡೆದ್ರೆ ಕಾಡು ಪ್ರಾಣಿಗಳೆಲ್ಲ ಹೆದರು ಓಡೋಗುತ್ತೆ. ಸದ್ಯಕ್ಕೆ ಇಲ್ಲಿ ಯಾವ ಅಪಾಯನೂ ಇಲ್ಲ. ಬಟ್ ಇದು ಚಿರತೆಗಳ ಬೆಲ್ಟ್ ಏರಿಯಾ. ನೀನು ಯಾವ ಕಾರಣಕ್ಕೂ ಒಬ್ಬಳೇ ಎಲ್ಲಿಗೂ ಹೋಗ್ಕೂಡ್ದು. ನಾನು ಏನು ಹೇಳ್ತೀನೋ ಅಷ್ಟು ಮಾತ್ರ ಮಾಡಬೇಕು. ಏನೇ ಸಂದರ್ಭ ಬಂದರೂ ನಿನ್ನ ಸ್ವಂತ ಬುದ್ಧಿ ಮಾತ್ರ ಉಪಯೋಗಿಸ್ಬೇಡ. ನಾನು ಹೇಳ್ದಷ್ಟೇ ಮಾಡು. ಇಲ್ದಿದ್ರೆ ನನಗಿಂತ ಮೊದಲು ನೀನೇ ಸಾಯ್ತೀಯ. ನನ್ನ ಮೇಲೆ ನಂಬಿಕೆ ಇಡು, ಕೊಂಚ ಸಿಡುಕುತ್ತಲೇ ಹೇಳಿದನು ಹವಿಷ್. ಅವನಿಗೆ ವಿನಿಷಾ ಬಂದದ್ದು ಇಷ್ಟವಾಗಿರಲಿಲ್ಲ. ಕಾಡಿನಲ್ಲಿ ಕಾಲ ಕಳೆಯುವುದು ಸುಲಭದ ಮಾತಲ್ಲ ಎಂಬುದು ಅವನಿಗೆ ಗೊತ್ತಿತ್ತು. ಈ ಹಿಂದೆ ಹಲವಾರು ಕಾಡುಗಳಲ್ಲಿ ಕ್ಯಾಂಪ್ ಹಾಕಿದ್ದನು ಹವಿ. ಎಷ್ಟೋ ಸಲ ಸಾವನ್ನು ಬಹಳ ಹತ್ತಿರದಿಂದ ಕಂಡು ಬದುಕುಳಿದವನಾತ. ಅವನಿಗೆ ಎಲ್ಲ ಪ್ರಾಣಿಗಳ ಚಲನವಲನ, ಹಾವಭಾವ, ಮನಸ್ಥಿತಿ ಮತ್ತು ಪಳಗಿಸುವ ತಂತ್ರಗಳು ತಿಳಿದಿದ್ದವು. ಹೀಗಾಗಿ ಏನೇ ಅಪಾಯ ಬಂದರೂ ಜಯಿಸುವ ತಾಳ್ಮೆ ಮತ್ತು ಸಾಮರ್ಥ್ಯ ಅವನಲ್ಲಿತ್ತು. ಆದರೆ ಈ ಬಾರಿ ಅವನ ಹೃದಯವೇ ಪಕ್ಕದಲ್ಲಿದ್ದರಿಂದ ಭಯದ ಸಣ್ಣ ಎಳೆ ಮನದಲ್ಲಿ ಮೂಡಿತ್ತು. ಅಯ್ಯೋ, ಅದಕ್ಕೆ ಯಾಕೋ ಒಳ್ಳೆ ಹಾವು ಮೈ ಮೇಲೆ ಬಿದ್ದಂಗೆ ಆಡ್ತೀಯ? ಆಯಿತು ಬಿಡು, ನೀನು ಹೇಳ್ದಂಗೆ ಕೇಳ್ತೀನಿ. ಈಗೇನು ನೂಡಲ್ಸ್ ಮಾಡಬಾರ್ದಾ? ಏನು ಮಾಡಬೇಕು ಹೇಳು. ಇಲ್ಲಿ ಚಿರತೆಗಳಿರ್ತಾವ. ರಾತ್ರಿ ಕತ್ಲಾಗುತ್ತೆ ಅಂತ ಮೊದಲೇ ಪ್ಲ್ಯಾನ್ ಮಾಡಿ ಬೆಡ್ ಲೈಟ್ ತಂದಿದ್ದೀನಿ. ಜೊತೆಗೆ ಪವರ್ ಬ್ಯಾಂಕ್ ಕೂಡ ಇದೆ. ಬೆಳಕಿದ್ರೆ ಕಾಡು ಪ್ರಾಣಿಗಳು ಬರಲ್ವಂತೆ, ನಿಜನಾ? ಮಳ್ಳಿಯಂತೆ ಕೇಳಿದಳು ವಿನಿಷಾ. ಹ್ಞೂ, ನೂಡಲ್ಸ್ ಮಾಡು, ತಿನ್ನೋಣ. ರಾತ್ರಿಗೆ ನಿನ್ನ ಬೆಡ್ ಲ್ಯಾಂಪೆಲ್ಲ ಉಪಯೋಗಕ್ಕೆ ಬರಲ್ಲ. ಅದಕ್ಕೆ ಒಂದಷ್ಟು ಒಣ ಕಟ್ಟಿಗೆಗಳನ್ನು ಕಲೆ ಹಾಕಿ ಬೆಂಕಿ ಹಚ್ಚಬೇಕು. ಅದೇ ಕಣೆ ಫೈರ್ ಕ್ಯಾಂಪ್ ಹಾಕಲ್ವಾ, ಅದು. ಬೆಂಕಿ ಇದ್ದ ಕಡೆ ಯಾವ ಪ್ರಾಣಿಗಳು ಬರಲ್ಲ, ಗೊತ್ತಾಯ್ತಾ? ಬೇಗ ಮಾಡು, ನಾನು ಟೆಂಟ್ ಹಾಕ್ತೀನಿ. ಇಬ್ಬರೂ ಒಂದು ರೌಂಡ್ ಕಾಡೊಳಗೆ ಹೋಗಿ ಬರೋಣ ಎಂದವನೇ ತನ್ನ ಬ್ಯಾಗ್ನಲ್ಲಿದ್ದ ಯಾವುದೋ ಎಲೆಕ್ಟ್ರಾನಿಕ್ ಕಿಟ್ ಹೊರತೆಗೆದ. ಏನಿದು ಹವಿ? ಒಳ್ಳೆ ಹಳೆ ಕಾಲದ ವಿಡಿಯೋ ಗೇಮ್ ಸೆಟ್ ಇದ್ದಂಗಿದೆ. ಏನು ಮಾಡೋದು ಇದರಿಂದ? ಅನುಮಾನದ ಪ್ರಶ್ನೆಯೊಂದನ್ನು ಹೊರಹಾಕಿದಳು ವಿನಿಷಾ. ಇದು ಲೊಕೇಶನ್ ಟ್ರ್ಯಾಕಿಂಗ್ ಡಿವೈಸ್. ಒಂದನ್ನು ಟೆಂಟಿನೊಳಗೆ ಸುರಕ್ಷಿತವಾಗಿ ಇಟ್ಟು ಮತ್ತೊಂದನ್ನು ಜೊತೆಗೆ ತಗೊಂಡು ಹೋಗಬೇಕು.
ಸುಮಾರು 10 ಕಿಲೋಮೀಟರ್ ವ್ಯಾಪ್ತಿಯವರೆಗೂ ಇದು ಒಂದಕ್ಕೊಂದು ಕನೆಕ್ಟ್ ಆಗಿರುತ್ತದೆ. ನಾವು ಅಕಸ್ಮಾತ್ ದಾರಿ ತಪ್ಪಿದ್ರೆ ಯಾವ ದಿಕ್ಕಿಗೆ ಹೋಗಬೇಕು ಎಂಬುದನ್ನು ಇದರಿಂದ ತಿಳ್ಕೋಬೋದು ಎಂದವನೇ ಅವಳ ಪಕ್ಕದಲ್ಲಿ ಬಂದು ಕುಳಿತ ಹವಿ ನಗುತ್ತಾ, ಕೋಪದಲ್ಲಿ ನಾನು ನಿನಗೇನಾದರೂ ಬೈದರೆ ಬೇಜಾರಾಗಬೇಡ ವಿನಿ. ನನಗೆ ನನ್ನ ಸೇಫ್ಟಿಗಿಂತ ನೀನು ಬಹಳ ಮುಖ್ಯ. ನಿನಗೂ ಕಾಡಿಗೆ ಬರೋ ಆಸೆ ಮೊದಲೇ ಇತ್ತು ಅಂತ ಗೊತ್ತಿದ್ದಿದ್ರೆ ನಾನು ಏನಾದರೂ ವ್ಯವಸ್ಥೆ ಮಾಡ್ತಿದ್ದೆ. ಇರಲಿ ಬಿಡು, ಅಂತೂ ನಿನ್ನ ಕೈಯ ನೂಡಲ್ಸ್ ತಿನ್ನೋ ಭಾಗ್ಯ ಸಿಕ್ತು ನನಗೆ, ನಾಚುತ್ತಾ ಹೇಳಿದನು ಹವಿ. ಬೇಜಾರು ಯಾಕಾಗಲಿ, ನಾನು ನಿನಗೆ ರಿವರ್ಸ್ ಬೈತೀನಿ ಅಷ್ಟೇ. ನೀನೇ ನನ್ನ ಬಾಯ್ ಫ್ರೆಂಡಾ ಬೈದಿದ್ದ ತಕ್ಷಣ ಬೈಸ್ಕೊಳಕ್ಕೆ? ಹೇ, ಈ ನೂಡಲ್ಸ್ನ ಯಾವುದ್ರಲ್ಲಿ ಹಾಕೊಂಡು ತಿನ್ನೋದು? ನಾವು ತಟ್ಟೆನೇ ತಂದಿಲ್ವಲ್ಲ. ನೀನು ಸ್ಟವ್ ತಂದಿದ್ಯಾ, ತಟ್ಟೆ ಯಾಕೆ ತಂದಿಲ್ಲ? ಮುಖ ಊದಿಸಿಕೊಂಡು ದುರುಗುಟ್ಟುತ್ತಾ ಕೇಳಿದಳು ವಿನಿ. ಸೀರಿಯಸ್ಲಿ ಒಂದು ಮಾತು ಹೇಳಲಾ? ಕೋಪ ಮಾಡ್ಕೋಬಾರ್ದು, ಬೈಬಾರ್ದು, ನನ್ನ ಜೊತೆಗೆ ಮಾತು ಬಿಡಬಾರ್ದು. ಓಕೆ ಅಂದರೆ ಹೇಳ್ತೀನಿ, ಇಲ್ಲ ಅಂದರೆ ಹೇಳಲ್ಲ. ಅವಳ ಸಮೀಪ ತೆರಳಿ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದ ಹವಿಷ್. ಅವನ ವರ್ತನೆಯನ್ನು ಗಮನಿಸಿದ ವಿನೀಶಾಳು, ಬಹುಶಃ ಇವನು ನನಗೆ ಪ್ರಪೋಸ್ ಮಾಡ್ಬೋದಾ? ಫಸ್ಟ್ ರಿಜೆಕ್ಟ್ ಮಾಡೋಣ, ಆಮೇಲೆ ಓಕೆ ಅಂದ್ರಾಯ್ತು ಎಂಬುದಾಗಿ ಮನದಲ್ಲೇ ಯೋಚಿಸಿ, ಅದೇನು ಹೇಳು, ಪೀಠಿಕೆ ಯಾಕೆ, ಡೈರೆಕ್ಟ್ ಮ್ಯಾಟರ್ಗೆ ಬಾ, ಹುಬ್ಬು ಗಂಟಿಕ್ಕಿಕೊಂಡು ಹೇಳಿದಳು ವಿನೀಶಾ. ಅದು ನಾನು ತಡವರಿಸಿದ ಹವಿಷ್. ಹೇಳು, ಪರವಾಗಿಲ್ಲ, ಧೈರ್ಯ ತುಂಬಿದಳು ವಿನಿ. ನಾನು ಒಂದೇ ತಟ್ಟೆ ತಂದಿದ್ದೀನಿ, ಪಾಪ ನಿನಗಿಲ್ಲ, ಹೇಗೆ ಹೇಳೋದು ಅಂತ ಯೋಚನೆ ಮಾಡ್ತಿದ್ದೆ. ಇಬ್ಬರು ಒಟ್ಟಿಗೆ ಒಂದೇ ತಟ್ಟೆಲಿ ತಿನ್ನೋಕೆ ನೀನು ಬೇರೆ ಒಪ್ಪಲ್ಲ, ಅದೇ ವಿಷಯ ನನ್ನ ಮನಸ್ಸಲ್ಲಿ ಒದ್ದಾಟಕ್ಕೆ ಕಾರಣವಾಗಿದ್ದು, ಮೆಲುದನಿಯಲ್ಲಿ ಹೇಳಿದ ಹವಿಷ್. ಥೂ, ಇದು ಯಾವ ದೊಡ್ಡ ವಿಷಯ, ಇದಕ್ಕೆ ಯಾವಳಾದರೂ ಮಾತು ಬಿಡ್ತಾಳಾ? ನೀನೊಂದು ಕಾಡು ಗೂಬೆ, ಗೆಂಡೆ ತಿಮ್ಮ, ಗೊರಿಲ್ಲ ನೀನು. ಆ ಪಾತ್ರೆಯಲ್ಲಿ ನೀನು ತಿನ್ನು, ನಾನು ಈ ತಟ್ಟೆಲೇ ತಿಂತೀನಿ. ಏನು ಪ್ರಳಯ ಆಗೋ ವಿಷಯ ಅನ್ನೋ ಥರ ಬಿಲ್ಡಪ್ ಕೊಡ್ತೀಯ. ನಾನು ಬೇರೆ ಏನು ಅಂದ್ಕೊಂಡಿದ್ದೆ, ಉಗಿದು ಉಪ್ಪಿನಕಾಯಿ ಹಾಕಿದಳು ವಿನೀಶಾ. ನೀನೇನು ಅಂದ್ಕೊಂಡೆ, ಹೇಳು ಕಾಡಿದನು ಹವಿಷ್. ಏನು ಇಲ್ಲಪ್ಪ ಮಾರಾಯ, ಬಿಸಿ ಆರೋದ್ರೊಳಗೆ ತಿನ್ನು, ಆಮೇಲೆ ತೊಳೆದಿಟ್ಟು ಕಾಡು ಸುತ್ತಕ್ಕೆ ಹೋಗೋಣ, ಸಹಜವಾಗಿ ಹೇಳಿದಳು ವಿನಿ. ವಿನಿಶಾ ಅನ್ನೋ ಹೆಸರು ಎಷ್ಟು ಮುದ್ದಾಗಿದೆ, ಅದ್ರ ಜೊತೆಗೆ ಹವಿಷ್ ಅಂತ ಇದ್ರಂತೂ ಬೆಂಕಿ. ಮಿಸಸ್ ವಿನಿಶಾ ಹವಿಷ್. ಇದುವರೆಗೂ ನಾನು ಯಾರ ಹತ್ರನೂ ಈ ರೀತಿ ಮಾತಾಡಿಲ್ಲ, ಅದು ಯಾಕೋ ಗೊತ್ತಿಲ್ಲ, ನೀನು ನನಗೆ ತುಂಬ ತುಂಬ ಇಷ್ಟ ಆಗಿದೆಯಾ. ಜೀವನವೆಲ್ಲ ಜೊತೆಗಿರು, ನನ್ನ ಉಸಿರಿಗೆ ಉಸಿರಾಗಿರು. ನನ್ನ ಮಕ್ಕಳು ಅವ್ರ ತಾಯಿ ಹೆಸರು ವಿನಿಶಾ ಅಂತ ಹೇಳಬೇಕು ಅಂತೆಲ್ಲ ಸುತ್ತಿ ಬಳಸಿ ಹೇಳೋಕೆ ಹೋಗಲ್ಲ ನಾನು. ಆದರೂ ನೀನು ಬಿಟ್ಟಿರಲ್ಲ, ಹಾಗೆ ಹೀಗೆ ಅಂತಲೂ ಕತೆ ಹೇಳಲ್ಲ. ನನಗೆ ಒಂದೇ ಆಸೆ, ಒಂಟಿ ಕಾಡಲ್ಲಿ ನಂಟಿಲ್ಲದೂರಲ್ಲಿ ಒಬ್ಬಂಟಿಯಾಗಿರಬೇಕು ನಾನು. ನನ್ನೊಂಟಿತನಕ್ಕೆ ಒಲವೆಂದರೇನೆಂದು ಅರ್ಥೈಸಿದ ನೀ ಸದಾ ಜೊಂಟಿಯಾಗಿರಬೇಕು. ನಾವಿಬ್ಬರೂ ಅಂಟಿಕೊಂಡಿರುವುದ ಕಂಡು ಮೀನಿಗೂ ನೀರಿಗೂ ಮತ್ಸರ ಬರಬೇಕು, ಹೂವಿಗೂ ದುಂಬಿಗೂ ಹೊಟ್ಟೆ ಕಿಚ್ಚಾಗಬೇಕು. ಈಗ ಹೇಳು ಗೆಳತಿ, ನೀನಾಗುವೆಯ ನನ್ನ ಸಂಗಾತಿ, ನನ್ನೀ ಬಾಳಿಗೆ ಒಡತಿ ಎಂದವನೇ ಕುಳಿತಲ್ಲಿಂದ ಮೇಲೆದ್ದು ಕಾಡು ಹೂವೊಂದನ್ನು ತಂದು ವಿನಿಯ ಬಳಿ ಇಟ್ಟ. ನೀನು ಉತ್ತರ ಹೇಳುವುದು ಬೇಡ ವಿನಿ. ಈ ಹೂವನ್ನು ಮುಡಿದರೆ ನನ್ನವಳಾಗುವೆ ಎಂದರ್ಥ. ಇದನ್ನು ಬಿಸಾಕಿದರೆ ನಾನೊಬ್ಬಂಟಿಯಾಗೇ ಇದ್ದು ಬಿಡುವೆ. ಪುನಃ ಈ ವಿಚಾರದ ಬಗ್ಗೆ ಮತ್ತೇನು ಕೇಳುವುದಿಲ್ಲ. ಒಳ್ಳೆಯ ಸ್ನೇಹಿತನಾಗಿ ಸದಾ ಜೊತೆಗಿರುವೆ ಎಂದವನೇ ತುಸು ದೂರ ಸರಿದು ನಿಂತ ಹವಿಷ್. ಹವಿಯ ಮಾತಿನಿಂದ ವಿನಿಶಾಳು ಅಕ್ಷರಶಃ ದಿಗ್ಭ್ರಾಂತಳಾದಳು. ಇವನೇನಾ ನಾನು ಇಷ್ಟು ದಿನ ನೋಡಿದ ಹುಡುಗ ಎಂಬ ಪ್ರಶ್ನೆ ಅವಳನ್ನು ಕಾಡತೊಡಗಿತು. ಕೊಂಚ ಕಾಡಿಸಿ ನಂತರ ಸಮ್ಮತಿಸಬೇಕು ಎಂದು ಆಲೋಚಿಸುತ್ತಿದ್ದವಳು ಅವನನ್ನು ಅರಕ್ಷಣವೂ ಕಾಯಿಸಲಾಗದೆ ಸಮ್ಮತಿ ಸೂಚಿಸಿಯೇ ಬಿಟ್ಟಳು. ನೆಲದ ಮೇಲಿದ್ದ ಹೂ ಅವಳ ಮುಡಿ ಸೇರಿತ್ತು. ಇದನ್ನು ಕಂಡ ಹವಿಷ್
ಹೊರೇ ಎಂದು ಜಿಗಿದಾಡಿದನು. ಓ ಮೈ ಗಾಡ್, ನೀನು ನಿಜವಾಗ್ಲೂ ಇಷ್ಟು ಬೇಗ ಒಪ್ಕೋತೀಯ ಅನ್ನೋ ಸಣ್ಣ ಭರವಸೆ ಕೂಡ ನನ್ನಲ್ಲಿರಲಿಲ್ಲ ವಿನಿ. ರಿಯಲಿ ನನಗೆ ದೊಡ್ಡ ಸರ್ಪ್ರೈಸ್ ಮತ್ತು ಜೀವನದಲ್ಲೇ ನಾನು ಪಡೆದ ಅತ್ಯಂತ ದೊಡ್ಡ ಗಿಫ್ಟ್ ಎಂದಾದರೆ ತಪ್ಪಾಗಲ್ಲ ಎಂದು ಅವಳ ಸಮೀಪ ತೆರಳಿ ಹಗ್ ಮಾಡಲು ಮುಂದಾದನು. ಏನು ಮಾಡ್ತಿದೀಯಾ? ಹೋಗೋ, ನನಗೆ ನಾಚಿಕೆ ಆಗುತ್ತೆ. ಇದೆಲ್ಲ ಬೇಡ. ಮೊದಲು ನಮ್ಮ ಸ್ಟಡೀಸ್ ಕಂಪ್ಲೀಟ್ ಆಗಲಿ. ನಮ್ಮ ಮನೇಲಿ ಖಂಡಿತವಾಗ್ಲೂ ಒಪ್ಕೊತಾರೆ. ಯಾಕಂದರೆ ಅಪ್ಪ ಅಮ್ಮಂದೆ ಲವ್ ಮ್ಯಾರೇಜು. ಅವ್ರ ಪ್ರೀತಿಗೆ ವಿರೋಧಿಸಲ್ಲ. ಹಾಗಂತ ಮಾತ್ರಕ್ಕೆ ಅವ್ರು ಕೊಟ್ಟ ಸ್ವಾತಂತ್ರ್ಯವನ್ನು ನಾವು ದುರುಪಯೋಗ ಮಾಡ್ಕೋಬಾರ್ದು ಅಲ್ವಾ? ನೀನಂದರೆ ಇಷ್ಟನೇ. ಹಗ್ ಮಾಡೋದು, ಮುದ್ದಾಡೋದು, ಹುಡುಗಿ ಅಂತ ಮುತ್ತು ಕೊಡೋದು, ಇದೆಲ್ಲ ಸೀರಿಯಸ್ಲಿ ನನಗಿಷ್ಟ ಆಗಲ್ಲ. ಈಗ ನಮ್ಮ ಗಮನ ಓದಿನ ಕಡೆ ಇರಬೇಕು. ಅದರಲ್ಲೂ ಮೊದಲೇ ನೀನು ಫೇಲ್ ಆಗಿ ಡುಬಾಕ್ ಥರ ಆಡ್ತಿದ್ಯಾ. ಬೇಗ ಪಾಸ್ ಮಾಡ್ಕೊ, ದೂರ ಸರಿದು ಹೇಳಿದಳು ವಿನಿ. ನೀನಿಷ್ಟು ಹೇಳ್ದೆಲ್ಲ ಸಾಕು ಬಿಡು. ಎಷ್ಟು ವರ್ಷ ಆದರೂ ಕಾಯ್ತೀನಿ. ಅಪ್ಪ ಅಮ್ಮನಿಗೆ ನಾನು ಒಬ್ಬನೇ ಮಗ. ಮದುವೆ ವಿಚಾರದಲ್ಲಿ ನನಗೆ ಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಅವರೇ. ತಕರಾರು ತೆಗಿಯಲ್ಲ. ಸರಿ, ಬಾ, ಈಗ ಕಾಡೆಲ್ಲ ಒಂದು ರೌಂಡ್ ಹಾಕ್ಕೊಂಡು ಬರೋಣ. ನಡ್ಕೊಂಡು ಹೋಗೋದು, ಗಾಡಿಲಲ್ಲ. ಬೇಕಂದರೆ ಮಹಾರಾಣಿಯವ್ರನ್ನ ಕೂಸ್ಮರಿ ಮಾಡೋಕೆ ನಾನು ಸಿದ್ಧ, ತುಂಟತನದಿಂದ ಹೇಳಿದನು ಹವೇಶ್. ಅಕಸ್ಮಾತ್ ನಾನು ಒಪ್ಕೊಳ್ಳಿಲ್ಲ ಅಂದಿದ್ರೆ ಏನು ಮಾಡ್ತಿದ್ರಿ ಸಾಹೇಬ್ರೆ? ನಾನು ಆರಾಮಾಗಿ ನಡ್ಕೊಂಡು ಬರ್ತೀನಿ. ನಾನೇನು ಅಡಗುಲಜ್ಜಿ ಅಲ್ಲ. ಸೊಂಟದ ಮೇಲೆ ಕೈ ಇಟ್ಟುಕೊಂಡು ಹುಸಿಕೋಪದಿಂದ ಕೇಳಿದಳು ವಿನೀಶಾ. ನೀನು ಒಪ್ಪದಿದ್ರೆ ಇಲ್ಲೇ ಬಿಟ್ಟು ಹೋಗ್ತಿದ್ದೆ, ನಿನ್ನ ಕಾಡಿನಲ್ಲೇ. ಪ್ರಾಣಿಗಳಿಗೆ ಹಾಡು ಹೇಳಿ ಹೇಳಿ ಕಾಡನ್ನೇ ಖಾಲಿ ಮಾಡಿಸ್ಬಿಡ್ತಿದ್ದೆ ಅಷ್ಟೇ ನೀನು ಎಂದವನೇ ನಗುತ್ತಾ ಅಣಕಿಸಿದ. ಏ ಕಾಡು ಕೋತಿ ಎನ್ನುತ್ತಾ ಅವನಿಗೆ ಹೊಡೆಯಲು ಓಡಿದಳು ವಿನೀಶಾ. ಹವಿಯ ಪ್ರಪೋಸನ್ನು ವಿನೀಶಾ ಮನಸಾರೆ ಒಪ್ಪಿರಬಹುದೇ? ಮಿತಭಾಷಿಯಾಗಿ ಸೀರಿಯಸ್ ವ್ಯಕ್ತಿತ್ವದ ಹನಿಯ ತುಂಟತನ ನಿಮಗೆ ಹಿಡಿಸಿತೆ? ಚಿರತೆಗಳ ವ್ಯಾಪ್ತಿಯಲ್ಲಿ ಏನಾದರೂ ಸಮಸ್ಯೆಯಾಗಬಹುದೇ? ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.